ಚಿಕ್ಕಮಗಳೂರಿನಲ್ಲಿ ಅಬ್ಬಿಕಲ್ಲು ಫಾಲ್ಸ್ ಭೋರ್ಗರೆಯುತ್ತಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಅಬ್ಬಿಕಲ್ ಜಲಪಾತ ಇದು. ಜಲಪಾತದ ರೌದ್ರಾವತಾರಕ್ಕೆ ಅಲ್ಲಿರುವಂತ ಸ್ಥಳೀಯರು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ. ಏನಪ್ಪಾ ಇದು ಅಂತ ಕ್ಷಣ ಕ್ಷಣಕ್ಕೂ ಜಲಪಾತದ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಈ ಅಬ್ಬಿಕಲ್ಲು ಫಾಲ್ಸ್ ಕೂಡ ಒಂದು ರೀತಿ ಅಲ್ಲಿರುವಂತ ಜನರಿಗೆ ಆತಂಕ ಹೆಚ್ಚು ಮಾಡಿದೆ. ಕ್ಷಣ ಕ್ಷಣಕ್ಕೂ ಜಲಪಾತದ ನೀರಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಮಳೆ ಆಗ್ತಿದೆ ನೋಡಿ, ಹೀಗಾಗಿ ನೀರಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಹೌದು, ಆ ಜಲಪಾತವನ್ನ ನೋಡಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಆ ಫಾಲ್ಸ್ನ ನೋಡಬೇಕು, ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾರೆ ಜನ ಬಂದು ಅಲ್ಲಿ. ಆದರೆ ಅದು ನಿಜಕ್ಕೂ ಆತಂಕ ತರಿಸ್ತಾ ಇದೆ ಆ ಭಾಗದಲ್ಲಿರುವ ಜನರಿಗೆ. ಜಲಪಾತದ ರೌದ್ರಾವತಾರಕ್ಕೆ ಅಲ್ಲಿರೋ ಸ್ಥಳೀಯರೇ ಬೆಚ್ಚಿ ಬಿದ್ದಿದ್ದಾರೆ. ಇನ್ನೂ ಮಳೆ ಹೆಚ್ಚಾದ್ರೆ ನಮ್ಮ ಪರಿಸ್ಥಿತಿ ಏನಾಗಬಹುದು ಅಂತ ಬೆಚ್ಚಿ ಬಿದ್ದಿದ್ದಾರೆ. ನೀರಿನ ಪ್ರಮಾಣದಲ್ಲೂ ಕೂಡ ಅಲ್ಲಿ ಏರಿಕೆ ಆಗ್ತಾ ಇದೆ. ಅದೇ 3 ತಿಂಗಳ ಹಿಂದೆನೆ ಬೇರೆ ಥರನೇ ಇತ್ತು. ಬೇಸಿಗೆ ಆಗಿದ್ರಿಂದ ಮಳೆ ಇರಲಿಲ್ಲ. ಆದರೆ ಈಗ ಮಳೆ ಹೆಚ್ಚಾಗ್ತಾ ಇದೆ. ನೀರಿನ ಪ್ರಮಾಣದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಭಾರಿ ಮಳೆಯಿಂದ ಮಾಗೋಡು ಫಾಲ್ಸ್ಗೆ ಇದೀಗ ಜೀವ ಕಳೆ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಫಾಲ್ಸ್ ಇದು. ಯಲ್ಲಾಪುರದಲ್ಲಿರುವಂಥ ಫಾಲ್ಸ್ ಹಚ್ಚ ಹಸಿರಿನ ಕಾಡಿನ ಮಧ್ಯೆ ಧುಮುಕುತ್ತಿರುವ ಜಲಪಾತದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಒಂದು ಸೀಸನ್ನಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ ಈ ಒಂದು ಜಲಪಾತವನ್ನ ನೋಡಿ ಕಣ್ತುಂಬಿಕೊಳ್ಳಕ್ಕೆ. ಅಷ್ಟು ಅದ್ಭುತವಾಗಿದೆ. ನೀವೇ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿರುವಂಥ ಫಾಲ್ಸ್ ಇದು. ಇನ್ನು ಶಿವಮೊಗ್ಗದ ತುಂಗಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮುಂಗಾರು ಆರ್ಭಟಕ್ಕೆ ತುಂಗಾ ಜಲಾಶಯ ಭರ್ತಿಯಾಗಿದೆ. ತುಂಗಾ ಡ್ಯಾಂನಿಂದ 61,757 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಡ್ಯಾಂನ 21 ಗೇಟ್ಗಳ ಮೂಲಕ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಗಾಜನೂರು ಬಳಿ ಇರುವಂತಹ ಜಲಾಶಯ ತೀರ್ಥಹಳ್ಳಿ ಶೃಂಗೇರಿ ವ್ಯಾಪ್ತಿಯಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಡ್ಯಾಮ್ನಲ್ಲಿರುವಂಥ ನೀರು ಕೂಡ ಏರಿಕೆ ಆಗ್ತಾ ಹೋಗುತ್ತೆ. ಈಗ ತುಂಗಾ ಡ್ಯಾಮ್ನಲ್ಲಿ ಅಟ್ ಪ್ರೆಸೆಂಟ್ 61,757 ಕ್ಯೂಸೆಕ್ ನೀರನ್ನ ಇದೀಗ ರಿಲೀಸ್ ಮಾಡಲಾಗಿದೆ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ವೀರೇಶ್ ಒಂದು ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಿರುವಂಥದ್ದು ಪರಿಣಾಮ ನದಿ ಹಳ್ಳ ಕೊಳ್ಳಗಳು ಕೂಡ ಉಕ್ಕೇರಿಯುತ್ತಿರುವಂಥದ್ದು. ತುಂಗಾ ನದಿಗೆ ಈಗ ಒಂದ್ ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವಂಥದ್ದು. ಹಾಗಾಗಿ ಏನು ತುಂಗಾ ಜಲಾಶಯ ಈಗ ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ 21 ಗೇಟ್ಗಳ ಮುಖಾಂತರ ಸುಮಾರು 61,757 ಕ್ಯೂಸೆಕ್ಸ್ ನೀರನ್ನ ಈಗ ತುಂಗಾ ನದಿಗೆ ಬಿಡಲಾಗ್ತಿರುವಂಥದ್ದು. ನಾವೀಗ ಶಿವಮೊಗ್ಗ ತಾಲೂಕಿನ ಗಾಜನೂರು ಬಳಿ ಇರುವಂತಹ ತುಂಗಾ ಜಲಾಶಯದ ಬಳಿ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ ನೀರಿನ ಪ್ರಮಾಣ ಯಾವ ರೀತಿ ಹರಿದು ಹೋಗ್ತಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ. ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಹಾಗಾಗಿ ಒಂದು ರೀತಿಯಲ್ಲಿ ತುಂಗಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರುವಂಥದ್ದು. ಜೊತೆಗೆ ತೀರ್ಥಹಳ್ಳಿ ಭಾಗದಲ್ಲೂ ಕೂಡ ನಿರಂತರವಾಗಿ ಕಳೆದ 2-3 ದಿನಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಹಾಗಾಗಿ ತುಂಗಾ ಜಲಾಶಯ ಈಗಾಗಲೇ ಕಳೆದ ವಾರವೇ ಭರ್ತಿಯಾಗಿತ್ತು. ಈಗ ತುಂಗಾ ಜಲಾಶಯಕ್ಕೆ ಬರುತ್ತಿರುವಂತಹ ಒಳ ಹರಿವಿನ ನೀರೇನಿದೆ ಅದನ್ನ ಸಂಪೂರ್ಣವಾಗಿ ಅಷ್ಟೇ ಪ್ರಮಾಣದಲ್ಲಿ ತುಂಗಾ ನದಿಗೆ ಈಗ ನೀರನ್ನ ಬಿಡಲಾಗ್ತಿರುವಂಥದ್ದು. ಒಂದು ರೀತಿಯಲ್ಲಿ ತುಂಗಾ ನದಿ ಈಗ ಅಪಾಯ ಮಟ್ಟ ಮೀರಿ ಹರಿತಿರುವಂಥದ್ದು ನೀವು ನೋಡ್ಬೋದಾಗಿದೆ. ಜಲಾಶಯದಿಂದ ಯಾವ ಪ್ರಮಾಣದಲ್ಲಿ ನೀರು ಆ ತುಂಗಾ ನದಿಗೆ ಹರಿದು ಹೋಗ್ತಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ. ಇದು ಸುಮಾರು 588.24 ಮೀಟರ್ ಇರುವಂತಹ ಜಲಾಶಯ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಹಾಗಾಗಿ 21 ಗೇಟ್ಗಳ ಮುಖಾಂತರ ಸುಮಾರು 61,757 ಕ್ಯೂಸೆಕ್ಸ್ ನೀರನ್ನ ಈಗ ತುಂಗಾ ನದಿಗೆ ಬಿಡಲಾಗ್ತಿರುವಂಥದ್ದು. ಈಗ ನದಿ ಪಾತ್ರದ ಜನರಲ್ಲೂ ಕೂಡ ಜಿಲ್ಲಾಡಳಿತ ಕಟ್ಟೆಚ್ಚರ ಸೂಚಿಸಿರುವಂಥದ್ದು. ಒಂದು ರೀತಿಯಲ್ಲಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಿರುವಂಥದ್ದು. ಈಗಾಗಲೇ ಕಳೆದ ವಾರವೇ ತುಂಗಾ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಇವತ್ತು ಕೂಡ 21 ಗೇಟ್ಗಳ ಮುಖಾಂತರ ತುಂಗಾ ನದಿಗೆ 61,757 ಕ್ಯೂಸೆಕ್ಸ್ ನೀರನ್ನ ಈಗ ಬಿಡ್ತಾ ಇರುವಂಥದ್ದು. ನಿಜಕ್ಕೂ ಒಂದು ರೀತಿಯಲ್ಲಿ ಅಪಾಯ ಮಟ್ಟ ಮೀರಿ ಈಗ ತುಂಗಾ ನದಿ ಹರಿತಿರುವಂಥದ್ದು. ಜಲಾಶಯ ಕೂಡ ಸಂಪೂರ್ಣ ಭರ್ತಿಯಾದ ಪರಿಣಾಮ ಬರ್ತಾ ಇರುವಂತಹ ನೀರನ್ನ ಸಂಪೂರ್ಣವಾಗಿ
ನದಿಯ ಮುಖಾಂತರ ಇಲ್ಲಿನ ಅಧಿಕಾರಿಗಳು ಕೂಡ ಸಂಪೂರ್ಣ ನೀರನ್ನ ನದಿಗೆ ಹರಿಸ್ತಿರುವಂಥದ್ದು. ಒಟ್ಟಾರೆ ಮಲೆನಾಡಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದ ಜಿಲ್ಲೆಯಲ್ಲಿರುವಂತಹ ನದಿ ಹಳ್ಳ ಕೊಳ್ಳಗಳು ಕೂಡ ಸಂಪೂರ್ಣ ಉಕ್ಕಿ ಹರಿತಿರುವಂಥದ್ದು. ಜೊತೆಗೆ ತುಂಗಾ ಜಲಾಶಯ ಕೂಡ ಈಗ ಸಂಪೂರ್ಣ ಭರ್ತಿಯಾದ ಪರಿಣಾಮ ರೈತರ ಮೊಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಮಂದಹಾಸ ಮೂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ವೀರೇಶ್ ಹೊಸೂರು, ವಿಸ್ತಾರ ನ್ಯೂಸ್, ಶಿವಮೊಗ್ಗ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.